ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಡೇ 2 ಆಫ್ ಬಾಲಿ ಟ್ರಿಪ್ ಆಗಿರುತ್ತೆ. ಈಗ ನೀವು ನೋಡ್ತಾ ಇರೋದು ನಾವಿದ್ದಂತಹ ರೆಸಾರ್ಟ್. ಲೊಕೇಶನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ಕೂಡ ಈ ಒಂದು ಲೊಕೇಶನ್ ಬಗ್ಗೆ ಪೋಸ್ಟ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಇಲ್ಲಿ. ಹಾಗೆ ಒಂದು ಬ್ಯೂಟಿಫುಲ್ ಕಾಮ್ ಪೀಸ್ ಸ್ಟೇ ಲೊಕೇಶನ್ ಅಂತಲೇ ಹೇಳ್ಬೋದು. ಇವತ್ತು ಡೇ 2 ಆಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಡೇ 1 ಕಂಪ್ಲೀಟ್ಲಿ ರೆಸ್ಟ್ಲೆಸ್ ಆಗಿದ್ದರಿಂದ ಇವತ್ತು ನಾವು ಮಸಾಜ್ನ ಬುಕ್ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ಗೆ ಬಾಲಿನೀಸ್ ಮಸಾಜ್ನ ಬುಕ್ ಮಾಡ್ಕೊಂಡಿದ್ವಿ, ಹಾಗೆ ನನಗೆ ಲೆಗ್ಸ್ ಮಸಾಜ್ನ ಬುಕ್ ಮಾಡ್ಕೊಂಡಿದ್ವಿ. ಇವರಿಬ್ಬರು ನಮಗೆ ಮಸಾಜ್ ಮಾಡೋದಕ್ಕೆ ಬಂದಿದ್ದರು. ಟೂ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅರೌಂಡ್ 2 PM ಈಚೆ ಹೋಗೋಣ ಅಂತ ಸ್ಟಾರ್ಟ್ ಆದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೊ ಅಲ್ಲೇ ಸಿಗಾಕೋಗ್ಬಿಟ್ವಿ. ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಈಚೆ ಹೋಗೋಣ ಅಂತ ತಗ್ಲಾಕ್ತಿದ್ವಿ. ಸೊ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ಮಳೆ ಮೇಲೆ ಸ್ಟಾರ್ಟ್. ಈ ಲೊಕೇಶನ್ ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ ಮಳೇಲಿ ಕೂಡ ನನಗೆ ಈ ವೈಬು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಏನಕ್ಕೆ ಅಂತ ಅಂದರೆ ಎಲ್ಲಿ ನೋಡಿದ್ರೂ ಕಲರ್ ಪಾಟ್ಸೇ ಇದೆ. ನೀವು ಇಡೀ ಶಾಪ್ ಹುಡುಕಿದ್ರೂ ನಿಮಗೆ ಬ್ಯೂಟಿಫುಲ್ ಕಲರ್ ಪಾಟ್ಸೇ ಸಿಗುತ್ತೆ. ಹಾಗೆ ಇವರೊಟ್ಟಿಗೆ ನೀವು ಕ್ಲಾಸಸ್ ಕೂಡ ತೊಗೋಬೋದು. ಅಂದರೆ ಇವರು ಪಾಟರಿ ಕ್ಲಾಸಸ್ ಕೂಡ ತೊಗೋತಾರೆ. ಜಸ್ಟ್ ಗೂಗಲಲ್ಲಿ ಸರಾಯೋ ಪಾಟರಿ ಹೌಸ್ ಇನ್ ಉಬುಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಈ ಪ್ಲೇಸ್ ಎಲ್ಲಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಒಬ್ಬರು ತಾತ ಇರ್ತಾರೆ. ನನ್ನ ಹಸ್ಬೆಂಡ್ ಮೊದಲೇ ಅವರು ಫೋಟೋಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆ ತಾತ ಅವ್ರನ್ನ ಬಿಡ್ತಾನೆ ಇಲ್ಲ, ಫೋಟೋಶೂಟ್ ಮಾಡ್ತಾನೆ ಇದ್ದಾರೆ. ತುಂಬ ಮಜವಾಗಿತ್ತು ಅದನ್ನು ನಾನು ನೋಡೋದಕ್ಕೆ. ಹಾಗೆ ನನಗೂ ಕೂಡ ಫೋಟೋಶೂಟ್ ಮಾಡಿಕೊಟ್ರು. ಹಾಗೆ ವಿ ಹ್ಯಾವ್ ಟು ಪೇ ದೇರ್. ಬಾಲಿ ಕರೆನ್ಸಿಯಲ್ಲಿ 10K ಪರ್ ಪರ್ಸನ್ ಆಗಿ ಅವರು ಚಾರ್ಜ್ ಮಾಡ್ತಾರೆ. ಮೊದಲೇ ನಾವು ಪೇ ಮಾಡಿ ಒಳಗಡೆ ಬಂದು ಅದಾಗಿದ್ದಾದಮೇಲೆ ಎಲ್ಲ ಥರದ ಪಾಟ್ಸು ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಇರುತ್ತೆ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅವ್ರ ಮಡ್ ಪಾಟ್ಸ್ನ ಹ್ಯಾಂಗ್ ಮಾಡಿದ್ದಾರೆ. ಅಂದರೆ ಅದನ್ನು ನಾವೇ ತೊಗೊಂಡು ಪೇಂಟ್ ಮಾಡಿ ಅಲ್ಲಿ ಇಟ್ಟೋಗ್ಬೋದು, ಅಥವಾ ನಮ್ಗೆ ಇಷ್ಟ ಆದರೆ ನಾವು ಅದನ್ನು ತೊಗೊಂಡು ಮನೆಗೆ ಹೋಗ್ಬೋದು. ಈ ರೀತಿಯಾದಂಥ ಒಂದು ಆಪ್ಷನ್ ಕೂಡ ಅವರೊಟ್ಟಿಗೆ ಇತ್ತು. ಬಟ್ ನನಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಜಸ್ಟ್ ಆ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ 1 ಡೇ ಬಿಫೋರೇ ನಾನು ಚೆಕ್ ಮಾಡಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಈ ಪ್ಲೇಸ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ, ಐ ಹ್ಯಾವ್ ಟು ಗೋ. ಬಿಕಾಸ್ ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಆಫ್ ಪಾಟ್ಸ್ ಇತ್ತು. ಮತ್ತು ನನಗೆ ಏನೋ ಗೊತ್ತಿಲ್ಲ, ಕಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದಷ್ಟು ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟಿದ್ದಾಯಿತು. ಆಲ್ರೆಡಿ ತುಂಬ ಲೇಟ್ ಆಗಿದ್ದರಿಂದ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಚಾಟ್ಸ್ ತಿನ್ನೋಣ, ಈ ಮಳೆಯಲ್ಲಿ ಚಾಟ್ಸ್ ಇದ್ದರೆ ಸಖತ್ತಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಪಾಟರಿ ಹೌಸಿಂದ 2 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಒಂದು ಇಂಡಿಯನ್ ಸ್ಟ್ರೀಟ್ ಫುಡ್ ಕೆಫೆಗೆ ನಾವು ವಿಸಿಟ್ ಮಾಡಿದ್ವಿ. ಈ ರೆಸ್ಟೋರೆಂಟ್ ಹೋಗೋ ದಾರಿ ಅಂತೂ ಸಖತ್ತಾಗಿತ್ತು. ಇವತ್ತು ನಾವು ಸಿಟಿಲೇ ಓಡಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಮ್ಮ ರೆಸಾರ್ಟಲ್ಲೇ ರೆಂಟಲ್ ಸ್ಕೂಟೀಸ್ ಹಾಗೆ ರೆಂಟಲ್ ವೆಹಿಕಲ್ಸ್ ಕೂಡ ಸಿಗುತ್ತೆ. ಸೊ ಸ್ಕೂಟಿಲಿ ಸಿಟಿನ ರೋಮ್ ಮಾಡಿದ್ರೆ ಚೆಂದ ಇರುತ್ತೆ ಅಂತ ಅಂದ್ಕೊಂಡು ನಾವು ಸ್ಕೂಟಿನ ರೆಂಟಿಗೆ ತೊಗೊಂಡ್ವಿ. ಪರ್ ಡೇಗೆ ಅವರು ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ನೀವು ರೆಸಾರ್ಟಲ್ಲೇ ಚೆಕ್ ಮಾಡ್ಕೊಳ್ಬೋದು. ಅವರು ನಿಮಗೆ ಹೋಗಿದ್ದ ಕೂಡಲೇ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ಕಾರ್ಡನ್ನ ಕೊಡ್ತಾರೆ. ಸೊ ಅದರಲ್ಲಿ ನೀವು ಪರ್ ಡೇ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಯು ಕ್ಯಾನ್ ಪೇ ಫಾರ್ ದ್ಯಾಟ್. ನಾವು ಸಿಟಿನ ರೋಮ್ ಮಾಡಿದ್ದು ಹೀಗಿತ್ತು. ಆ್ಯಂಡ್ ಜಸ್ಟ್ ರೀಚ್ ಆದ್ವಿ ಚಾಯ್ ಆಫ್ ದ ಟೈಗರ್ ಇಂಡಿಯನ್ ಸ್ಟ್ರೀಟ್ ಫುಡ್. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಯಾರಾದರೂ ಬಾಲಿನ ವಿಸಿಟ್ ಮಾಡ್ತಿದ್ರೆ, ಎಸ್ಪೆಷಲಿ ಉಬೂಡಲ್ಲಿ ನೀವೇನಾದರೂ ಸ್ಟೇ ಬುಕ್ ಮಾಡ್ಕೊಂಡಿದ್ರೆ ಈ ಒಂದು ಕೆಫೆನ ಮಿಸ್ ಮಾಡಬೇಡಿ. ಬಿಕಾಸ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ.
ಒಂದು ಸೆಕೆಂಡ್ ನನಗೆ ಮರ್ತೋಯ್ತು ನಾನು ಬಾಲಿಲಿದ್ದೀನ ಅಥವಾ ಇಂಡಿಯಾದಲ್ಲೇ ಇದ್ದೀನಾ ಅಂತ. ಬಿಕಾಸ್ ದ ಟೇಸ್ಟ್ ವಾಸ್ ಅಮೇಝಿಂಗ್. ಐ ಗಿವ್ 4.5 ಸ್ಟಾರ್ ರೇಟಿಂಗ್ ಫಾರ್ ದಿಸ್ ಕೆಫೆ. ನನಗೆ ನಿಜವಾಗ್ಲೂ ಹಾನೆಸ್ಟಾಗಿ ಆ ಹೈಜಿನ್ ಆ್ಯಂಡ್ ದ ಆ್ಯಂಬಿಯನ್ಸ್ ಆ್ಯಂಡ್ ದ ಫುಡ್ ಟೇಸ್ಟ್ ಕಂಪ್ಲೀಟ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನು ಆರ್ಡರ್ ಮಾಡಿದ್ದೀವಿ, ಎಲ್ಲಿ ಮಾಡಿದ್ವಿ ಎಲ್ಲನೂ ಡೀಟೇಲ್ಸ್ ಕೊಡ್ತೀನಿ. ಒಂದು ಸರಿ ರಫ್ ಅಂತ ಫುಡ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. Chili sauce, tamarind, and some mint coriander. Yes, alright. Yeah, Okay. yeah. This is the puff bhaji. Okay, this one the papri chaat, and this is the samosa. This is the sauce samosa. Yeah, come with yogurt, tamari, and the chili. Okay. You want small plate for sharing? Yes, two plates. Watermelon, yeah. Thank you. You know, if it was easy, everyone would do it. They did shuffle it. Happy and tummy. that's the experience. The streets are just a 3 phase actually. Oh, they did? Yeah. I said like, Happy Nana first time. I will have pav bhaji. That's the longest line on that. It's not even for one place, it's quickly. He might be able to give you a contact. Yeah. I wonder, is he Balinese or? No, he's Turkish. Right. Yeah. Sorry, Jason. Amazing. Good, and you? Square pav. You. Okay. Still, it's good, no? ಇದು ಯಾರ ಫೇವ್ರೆಟ್ ಗೊತ್ತಾ? ಅಪ್ಪು ಫೇವ್ರೆಟ್. Very nice sweet lassi. ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಫುಡ್ಡು. ಸ್ಮೈಲ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇಂಡಿಯನ್ಸ್ ಆಗಿ ಬಾಲಿನೇನಾದರೂ ವಿಸಿಟ್ ಮಾಡಿದ್ರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಚಾಟ್ಸ್ಗಂತೂ ಅಮೇಝಿಂಗ್ ಆಗಿದೆ. ಚಾಯ್ ಆಫ್ ದಿ ಟೈಗರ್ ಅಂತ. ಐ ವಿಲ್ ಮೆನ್ಷನ್ ದ್ಯಾಟ್ ಇನ್ ವರ್ಡ್ಸ್. ಇಲ್ಲಿ ಲೊಕೇಶನ್ ಬಂದು ಓಕೆನಾ. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಓಕೆ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಮೇಝಿಂಗ್ ಆಗಿದೆ ಟೇಸ್ಟ್ ಮಾತ್ರ ಚಾಟ್ಸು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಯು ಕ್ಯಾನ್ ಸಿ ದ್ಯಾಟ್. ಚಾಟ್ಸ್ ಫಿನಿಶ್ ಮಾಡಿ ವಿ ಎಂಡೆಡ್ ಅಪ್ ವಿತ್ ಮಸಾಲಾ ಚಾಯ್. ಬಿಕಾಸ್ ಆ ಒಂದು ರೆಸ್ಟೋರೆಂಟ್ ನೇಮ್ ಇದ್ದಿದೆ ಚಾಯ್ ಆಫ್ ದಿ ಟೈಗರ್ ಅಂತ. ಸೊ ಇಟ್ ಈಸ್ ಫೇಮಸ್ ಫಾರ್ ಚಾಯ್. ಮಸಾಲಾ ಚಾಯ್ ಚಿಕ್ಕ ಕಪ್ಪಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ನೋಡಿದ್ರೆ ತುಂಬ ದೊಡ್ಡ ಕಪ್ಪಲ್ಲಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ರು. 1 ಕಪ್ ತೊಗೊಂಡಿದ್ರೇ ಇಬ್ಬರು ಶೇರ್ ಮಾಡ್ಕೋಬೋದಿತ್ತು. ಬಟ್ ವಿ ಹ್ಯಾಡ್ ನೋ ಐಡಿಯಾ. ಸೊ 2 ಕಪ್ಸ್ನ ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ಚಾಯ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು ರಿಡ್ಜ್ ವಾಕ್ ಕಡೆಗೆ. ಇವತ್ತು ವೆದರ್ ತುಂಬಾ ಸಪೋರ್ಟಿವ್ ಆಗಿತ್ತು ಅಂತ ಹೇಳ್ಬೋದು. ಬಿಕಾಸ್ ಮಾರ್ನಿಂಗಿಂದ ರೈನ್ ಇದ್ದಿದ್ದರಿಂದ ನಮಗೆ ಒಂದು ರೀತಿಯಾದಂತಹ ಕೂಲ್ ವೆದರ್ ಇತ್ತು. ಬಟ್ ಈ ಪ್ಲೇಸ್ ಬಂದು ಹ್ಯೂಮಿಡ್ ಆಗಿರುತ್ತೆ, ಹಾಗಾಗಿ ನಿಮಗೆ ಚಳಿ ಅಂತ ಎಲ್ಲ ಆಗೋದಿಲ್ಲ. ಬಟ್ ಯು ಕ್ಯಾನ್ ಎಂಜಾಯ್ ದ ವೆದರ್. ಈಗ ನಾವು ಹೋಗ್ತಾ ಇರೋದು ಹೈಕಿಂಗ್ ಸ್ಪಾಟ್ ಕಡೆಗೆ. ರಿಡ್ಜ್ ವಾಕ್ ಅಂತ ಫೇಮಸ್ ಆಗಿರುವಂಥ ಈ ಪ್ಲೇಸ್ ಒಂದು ರೀತಿಯಾದಂಥ ಹೈಕಿಂಗ್ ಸ್ಪಾಟ್ ಅಂತ ನನಗನ್ನಿಸ್ತು. ಕ್ಯಾಂಪುಹನ್ ರಿಡ್ಜ್ ವಾಕ್ ಅರೌಂಡ್ 3 ಕಿಲೋಮೀಟರ್ಸ್ ದೂರದಲ್ಲಿದೆ ಉಬುಡ್ ಸಿಟಿಯಿಂದ. ಸೊ ಈ ಪ್ಲೇಸ್ನ ನೀವು ಆರಾಮಾಗಿ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿ. ಬಿಕಾಸ್ ಇದು ಒಂದು ರೀತಿಯಾದಂತಹ ಸನ್ಸೆಟ್ ಪಾಯಿಂಟ್. ಹಾಗೆ ಯೂಶ್ವಲಿ ನಾವು ಟ್ರೆಕ್ ಮಾಡುವಾಗ ನಮಗೆ ಯಾವುದೇ ರೀತಿಯಾದಂತಹ ವಾಕ್ವೇ ಎಲ್ಲ ಇರೋದಿಲ್ಲ. ಬಟ್
ಇದು ಟ್ರೆಕ್ಕಿಂಗ್ ಸ್ಪಾಟ್ ಕೂಡ ಹೌದು, ಹೈಕಿಂಗ್ ಸ್ಪಾಟ್ ಕೂಡ ಹೌದು. ತುಂಬಾ ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಇದು. ಕಂಪ್ಲೀಟ್ಲಿ ಗ್ರೀನರಿ ಆಗಿರುತ್ತೆ ಇದು. ಇಟ್ ಈಸ್ ಫೇಮಸ್ ಫಾರ್ ಲಶ್ ಗ್ರೀನರಿ ಆ್ಯಂಡ್ ದ ವಾಕ್ವೇ ಆ್ಯಂಡ್ ದಿ ಸನ್ಸೆಟ್ ವ್ಯೂ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಹೋಗೋಕ್ಕೂ ಮುಂಚೆ ನೀವು ಎನರ್ಜಿ ಇರುವಂತಹ ಫುಡ್ ತಿನ್ಕೊಂಡೋಗಿ, ಇಲ್ಲ ಅಂದರೆ ನಂತರ ಸುಸ್ತಾಗಿ ಹೋಗ್ಬಿಡ್ತೀರ. ಏನೆಲ್ಲ ಮಾಡಿದ್ವಿ ಇಲ್ಲಿ ಅಂತ ನೋಡ್ಕೊಂಡು ಬನ್ನಿ. ಇದು ಕ್ಯಾಂಪುಂಗ್ಯಾನ್ ರಿಡ್ಜ್ ವಾಕ್ ಅಂತ, ಓಕೆನಾ ಗೈಸ್? ಕಾಡು ಒಳಗಡೆ ವಾಕ್ ಮಾಡ್ತಾ ಇರೋದು ನಾವು ಈಗ, ಓಕೆನಾ? ಕ್ಯಾಂಪಿಂಗ್ ಬುಕ್ಕಿಟ್ ಕ್ಯಾಂಪಿಂಗ್ ರಿಡ್ಜ್ ವಾಕ್. ಓಕೆ, ಒಂಥರ ಒಳ್ಳೆ ಹೈಕಿಂಗ್ ಸ್ಪಾಟ್ ಇದು, ಚೆನ್ನಾಗಿರುತ್ತೆ. ವಿಸಿಟ್ ಮಾಡಿ ಊಟ ಬಂದಾಗ. ನಂಗೆ ಸುಸ್ತಾಗೋಯ್ತು ಕಂಡ್ರು. ಇವ್ರು ನಗ್ತಾವ್ರು ನೋಡ್ರ. ಫುಲ್ಲು ಜೋಶಲ್ಲಿ ಚಾಂಟ್ಸ್ ಹಿಡ್ಕೊ ಬಂದಿನ. ಇವಾಗ ಒಂದು ರೌಂಡ್ ವರ್ಕೌಟ್ ಆಗ್ತೈತೆ, ಗೊತ್ತಾಯ್ತಾ? ನಮ್ಮ ಯಜಮಾನ್ರು ನೋಡಿ ವಾಕ್ ಮಾಡ್ತಾರೆ. ಅವ್ರಿಗೆ ಹೆವಿ ಸ್ಟ್ಯಾಮಿನಾ, ಅವರಂತೂ ಸುಸ್ತಾಗಲ್ಲ. ನಾನಂತೂ ಉಫ್ ಅಂತಲೇ ಇರ್ತೀನಿ. ಸನ್ಸೆಟ್ ವ್ಯೂ ನೋಡಿಕೊಂಡು ಏನು ಇಷ್ಟೊಂದು ವಾಟರ್ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಕೆಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಕೆನಲ್ ಇತ್ತು. ಸೊ ಈ ವಾಟರ್ದೇನ ಸೌಂಡು ಅಂತ ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಪ್ರಿಯಾಂಕಾ ಆರ್ಟ್ ಮಾರ್ಕೆಟ್ ಕಡೆಗೆ. ಇಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಬಾಲಿ ಐಟಮ್ಸ್ನ ಶಾಪ್ ಮಾಡ್ಬೋದು. ಬಾಲಿ ಈಸ್ ಫೇಮಸ್ ಫಾರ್ ಹ್ಯಾಂಡ್ ಕ್ರಾಫ್ಟ್ಸ್. ಹಾಗೆ ಹೋಮ್ ಡೆಕೋರ್ ಮಾಡೋಕ್ಕೆ ನಿಮಗೆ ವುಡನ್ ಐಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಬಾಲಿ ಕ್ಲಿಪ್ಸ್, ಕ್ಲಾತ್ಸ್ ಎಲ್ಲ ಕೂಡ ಈ ಆರ್ಟ್ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ. ನಾನು ಕ್ಲಾತ್ ಹಾಗೆ ಕ್ಲಿಪ್ಸ್ನ ಪರ್ಚೇಸ್ ಮಾಡಿದೆ. ಅದನ್ನು ನಾನು ಡೇ 3 ವೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಕ್ಲಾತ್ನ ಪರ್ಚೇಸ್ ಮಾಡಿದೆ, ಯಾವ ಕ್ಲಿಪ್ನ ಪರ್ಚೇಸ್ ಮಾಡಿದೆ, ಹಾಗೆ ಮನೆಗೆ ಏನೆಲ್ಲ ತೊಗೊಂಡೆ ಅನ್ನೋದನ್ನು ಡೇ 3 ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಹೀಗಿತ್ತು ಆರ್ಟ್ ಮಾರ್ಕೆಟ್. ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ವ್ಲಾಗ್.
ಹಲೋ, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಸೊ ಈಗ ನಾವು ಡಿನ್ನರ್ಗೆ ಹೋಗಬೇಕು. ಸೊ ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ಓಕೆನಾ? ಡಿನ್ನರ್ ಹೋಗಿರೋ ಪಿಕ್ಸ್ನ ಅಪ್ಲೋಡ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಸಿ. ಐ ವಿಲ್ ಟ್ರೈ ಟು ಮೇಕ್ ಅ ವ್ಲಾಗ್ ದೇರ್. ಇಫ್ ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಮೆನ್ಷನ್ ದ ಪ್ಲೇಸ್ ಆ್ಯಂಡ್ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಸಿ ಯು ಗೈಸ್ ಇನ್ ದ ಡಿನ್ನರ್ ಸ್ಪಾಟ್. ಟೇಕ್ ಕೇರ್. ಈ ಒಂದು ರೆಸ್ಟೋರೆಂಟ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಬಟ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫುಡ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಹಾಗೆ ನಾನು ಅಂದ್ಕೊಂಡಷ್ಟು ಮಟ್ಟಿಗೆ ಏನು ಟೇಸ್ಟ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಫುಡ್ ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ. ಇಟ್ಸ್ ಮೈ ಹಾನೆಸ್ಟ್ ಒಪಿನಿಯನ್. ಬಾಲಿಲೇನಾದರೂ ನೀವು ಒಳ್ಳೆ ಊಟ ಮಾಡಬೇಕು ಅಂದರೆ ಬೇರೆ ರೆಸ್ಟೋರೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಈ ಫುಡ್ ಅಂತ ಹೇಳ್ತೀನಿ. ನಾವು ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಸ್ನ್ಯಾಕ್, ಬಟ್ ಐ ಡಿಂಟ್ ಲೈಕ್ ಇಟ್. ಮತ್ತೆ ಸಿಗ್ತೀನಿ ನಿಮಗೆ ಮತ್ತೊಂದು ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಗೈಸ್. ಮತ್ತೆ ಸಿಗ್ತೀನಿ ನಿಮಗೆ ಬಾಲಿ ಡೇ 3 ವ್ಲಾಗಲ್ಲಿ.